friends, good evening all. Let us start the class today. Today in this class we shall going to discuss the topic language function. ಓಕೆ, ಕನ್ನಡದಲ್ಲಿ ಭಾಷಾ ಕಾರ್ಯಗಳು ಅಂದರೆ ಏನು, ಯಾವ ಸಂದರ್ಭದಲ್ಲಿ ಭಾಷಾ ಕಾರ್ಯಗಳನ್ನ ಉಪಯೋಗಿಸ್ತೀವಿ ಅಥವಾ ಯಾವ ಸಂದರ್ಭದಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಓಕೆ, ಲೆಟ್ ಅಸ್ ನೋ ದ ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. Language function. An expression of language is called a language function. Expression of language. ನಾವು ಒಂದು ಭಾಷೆಯನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಯಾವ ರೀತಿ ಅಭಿವ್ಯಕ್ತಪಡಿಸ್ತೀವಿ, ಸೊ ಅದನ್ನು ಏನಂತ ಕರೀತಾರೆ, ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕರೀತಾರೆ. Generally, language function are used to express the ideas to communicate with others and maintain a good rapport with others. ಜನರಲ್ ಆಗಿ ಹೇಳೋದಾದರೆ ಸಾಮಾನ್ಯವಾಗಿ ಲ್ಯಾಂಗ್ವೇಜ್ ಫಂಕ್ಷನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ ಎಕ್ಸ್ಪ್ರೆಸ್ ದ ಐಡಿಯಾಸ್, ನಮ್ಮ ಐಡಿಯಾಸ್ಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಆ್ಯಂಡ್ ಕಮ್ಯುನಿಕೇಟ್ ವಿತ್ ಅದರ್ಸ್, ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ, ಆ್ಯಂಡ್ ಮೇಂಟೈನ್ ಎ ಗುಡ್ ರ್ಯಾಪೋರ್ಟ್ ವಿತ್ ಅದರ್ಸ್, ಬೇರೆಯವ್ರ ಜೊತೆ ಒಂದು ಗುಡ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದಕ್ಕೆ ಈ ಲ್ಯಾಂಗ್ವೇಜ್ ಫಂಕ್ಷನ್ಸ್ನ ಯೂಸ್ ಮಾಡ್ತೀವಿ. ಆರ್ ಇನ್ನೊಂದು ಡೆಫಿನೇಷನ್ನ ನೋಡೋದಾದರೆ, ಇಟ್ಸ್ ಅ ಲ್ಯಾಂಗ್ವೇಜ್ that we use to perform various functions like giving advice, command, request. ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಇದು ಒಂದು ಭಾಷೆ that we use to perform. ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಪರ್ಫಾರ್ಮ್ ವೇರಿಯಸ್ ಫಂಕ್ಷನ್ಸ್ ಲೈಕ್ ಗಿವಿಂಗ್ ಅಡ್ವೈಸ್, ಬೇರೆಯವ್ರಿಗೆ ನಾವು ಅಡ್ವೈಸ್ನ ಕೊಡೋದಾಗಿರ್ಬೋದು, ಆ್ಯಂಡ್ ಕಮ್ಯಾಂಡ್ ಮಾಡೋದಾಗಿರ್ಬೋದು, ರಿಕ್ವೆಸ್ಟ್ ಮಾಡೋದಾಗಿರ್ಬೋದು, ಎಕ್ಸೆಟ್ರಾ. ಈ ಥರ ಒಂದು ಫಂಕ್ಷನ್ಸ್ಗೆ ನಾವು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸಮ್ ಆಫ್ ದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆರ್ ಲಿಸ್ಟೆಡ್ ಬಿಲೋ. ಕೆಲವೊಂದಷ್ಟು ಲ್ಯಾಂಗ್ವೇಜ್ ಫಂಕ್ಷನ್ನ ಕೆಳಗಡೆ ಲಿಸ್ಟ್ ಮಾಡಿದ್ದಾರೆ. ಸೊ ಅದು ಯಾವ್ದು ಅಂತ ನೋಡೋಣ. ಗಿವಿಂಗ್ ಅಡ್ವೈಸ್ ಅಂದರೆ ಸಲಹೆಯನ್ನು ಕೊಡೋದು. ಆರ್ಡರ್ ಆರ್ ಕಮ್ಯಾಂಡ್ ಅಂದರೆ ಆದೇಶ. ರಿಕ್ವೆಸ್ಟ್ ವಿನಂತಿ ಮಾಡೋದು. ನೆಕ್ಸ್ಟ್ ಸೀಕಿಂಗ್ ಇನ್ಫಾರ್ಮೇಷನ್ ಅಂದರೆ ಮಾಹಿತಿಯನ್ನು ಹುಡ್ಕೋದು. ನೆಕ್ಸ್ಟ್ ಸೀಕಿಂಗ್ ಪರ್ಮಿಷನ್ ಅಂದರೆ ಅನುಮತಿಯನ್ನು ಕೋರುವುದು. ನೆಕ್ಸ್ಟ್ ಆಫರಿಂಗ್ ಹೆಲ್ಪ್ ಅಂದರೆ ಸಹಾಯವನ್ನು ನೀಡುವುದು. ನೆಕ್ಸ್ಟ್ ಟೇಕಿಂಗ್ ಹೆಲ್ಪ್ ಅಂದರೆ ಸಹಾಯವನ್ನು ತೆಗೆದುಕೊಳ್ಳುವುದು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಅಂದರೆ ಸೂಚನೆ. ಅಪೋಲೈಸಿಂಗ್ ಅಂದರೆ ಕ್ಷಮೆ ಕೇಳುವುದು. ಗಿವಿಂಗ್ ಇನ್ವಿಟೇಷನ್ ಆಹ್ವಾನಿಸುವುದು ಆರ್ ಆಮಂತ್ರಿಸುವುದು. ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ ಅಂದರೆ ಸಹಾನುಭೂತಿಯನ್ನು ವ್ಯಕ್ತಪಡಿಸುವುದು. ನೆಕ್ಸ್ಟ್ ಗ್ರಾಂಟಿಂಗ್ ಪರ್ಮಿಷನ್ ಅನುಮತಿಯನ್ನು ನೀಡುವುದು. ನೆಕ್ಸ್ಟ್ ಗಿವಿಂಗ್ ಡೈರೆಕ್ಷನ್ ನಿರ್ದೇಶನವನ್ನು ನೀಡುವುದು. ನೆಕ್ಸ್ಟ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು. ಎಕ್ಸ್ಪ್ರೆಸ್ಸಿಂಗ್ ಕಂಡೋಲೆಸೆನ್ಸ್ ಅಂದರೆ ಸಂತಾಪವನ್ನು ವ್ಯಕ್ತಪಡಿಸುವುದು. ವಿಶ್ ಅಂದರೆ ಆರೈಸು. ಎಂಕ್ವೈರಿ ವಿಚಾರಣೆ. ಓಕೆ, ನೆಕ್ಸ್ಟ್ ಒಂದಷ್ಟು ಎಕ್ಸಾಂಪಲ್ ಮೂಲಕ ಯಾವ ಸೆಂಟೆನ್ಸ್ಗೆ ಯಾವ ರೀತಿ ಲ್ಯಾಂಗ್ವೇಜ್ ಫಂಕ್ಷನ್ನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ 1. ಪ್ಲೀಸ್ ಗಿವ್ ಮಿ ಸಮ್ ವಾಟರ್. ದಯವಿಟ್ಟು ನನಗೆ ಸ್ವಲ್ಪ ನೀರು ಕೊಡಿ. ಈ ವರ್ಡಲ್ಲಿ, ಈ ಒಂದು ಸೆಂಟೆನ್ಸಲ್ಲಿ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಆ ಸೆಂಟೆನ್ಸ್ ಅಂತ ಅಂದರೆ, ಪ್ಲೀಸ್ ಗಿವ್ ಮಿ, ಪ್ಲೀಸ್ ಅಂತ ಕೇಳ್ತಾ ಇದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸೆಂಟೆನ್ಸಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ನು ರಿಕ್ವೆಸ್ಟ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ಯು ಆರ್ ಕರೆಕ್ಟ್, ಯು ಆರ್ ರೈಟ್ ಅನ್ನೋದು ಇಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಒಂದು ಸೆಂಟೆನ್ಸ್ ನೀವು ಸರಿಯಾಗಿ ಹೇಳಿದ್ರಿ ಅಂತ ಹೇಳೋದು, ಇದನ್ನೇ ಅಗ್ರಿ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಇಲ್ಲಿ ಯೂಸ್ ಮಾಡುವಂಥ ಲ್ಯಾಂಗ್ವೇಜ್ ಫಂಕ್ಷನ್ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್. ಓಕೆ, ನೆಕ್ಸ್ಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಎಕ್ಸ್ಪ್ರೆಸ್ಸಿಂಗ್ ಏನು ತೋರಿಸುತ್ತೆ ಇದು, ಐ ಆಮ್ ರಿಯಲಿ ಗ್ರೇಟ್ಫುಲ್, ನಾನು ತುಂಬ ಕೃತಜ್ಞನಾಗಿದ್ದೇನೆ, ನಿಜವಾಗ್ಲೂ ನಾನು ತುಂಬ ಕೃತಜ್ಞ. ಈಗ ನಮ್ಗೆ ಯಾರೋ ಹೆಲ್ಪ್ ಮಾಡ್ತಾರೆ, ಸೊ ಅವ್ರಿಗೆ ನಾವು ಏನಾಗಿರ್ತೀವಿ, ಆಭಾರಿಯಾಗಿರ್ತೀವಿ ಅಂತೀವಲ್ಲ. ಸೊ ಅದು ಏನನ್ನ ತೋರಿಸುತ್ತೆ ಅಂದರೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಯನ್ನು ವ್ಯಕ್ತಪಡಿಸೋದನ್ನು ತೋರಿಸುತ್ತೆ. ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೇಪರ್ ಅ ಪೆನ್. ಈ ಸೆಂಟೆನ್ಸ್ ಏನನ್ನ ತೋರಿಸುತ್ತೆ ಅಂದರೆ, ಇಫ್ ಯು ಡೋಂಟ್ ಮೈಂಡ್, ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನಿಮ್ಮ ಪೆನ್ನ ಯೂಸ್ ಮಾಡ್ಬೋದಾ ಅಥವಾ ನಿಮ್ಮ ಪೇಪರ್ನ ಯೂಸ್ ಮಾಡ್ಬೋದಾ ಕೇಳ್ತೀವಲ್ಲ. ಸಿಕ್ಕಿಂಗ್ ಪರ್ಮಿಷನ್, ಅವ್ರ ಪರ್ಮಿಷನಾಗಿ ಕೇಳೋದು. ಫಾರ್ ಎಕ್ಸಾಂಪಲ್ ಎಲ್ಲೋ ಹೋಗಿರ್ತೀವಿ, ನಮ್ಮ ಹತ್ರ ಮೊಬೈಲ್ ಇರಲ್ಲ, ಏನು ಅಂದ್ಕೊಳ್ಳಿಲ್ಲ ಅಂದರೆ ಮೊಬೈಲ್ ಕೊಡ್ತೀರಾ ಅಂತ ಕೇಳ್ತೀವಲ್ಲ. ಸೊ ಆ ಥರ ಇಲ್ಲಿ ಸಿಕ್ಕಿಂಗ್ ಪರ್ಮಿಷನ್ನ ಕೇಳೋವಂಥದ್ದು, ಅನುಮತಿಯನ್ನು ಕೇಳೋದು ಅಂತ. ಐ ಆಮ್ ವೆರಿ ಸಾರಿ. ಅಪೊಲೈಸ್, ನಾವೀಗ ಇನ್ನೂ ಒಂದು ಮಿಸ್ಟೇಕ್ ಮಾಡಿರ್ತೀವಿ, ಬೇರೆಯವ್ರಿಗೆ ಸಾರಿ ಕೇಳ್ತೀವಿ, ನಮ್ಮಿಂದ ಯಾರಿಗೂ ಹರ್ಟ್ ಆಗಿರುತ್ತೆ, ಸೊ ಅವಾಗ ಐ ಆಮ್ ವೆರಿ ಸಾರಿ ಅಂತ ಕೇಳ್ತೀವಿ. ಅಪೊಲೈಸ್ ಅಂದರೆ ಏನು, ಕ್ಷಮಿಸಿ ಅಂತ ಕೇಳೋದು. ಯು ಶುಡ್ ಕನ್ಸಲ್ಟ್ ಡಾಕ್ಟರ್. ಈಗ ಯಾರೋ ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೆ ಹುಷಾರಿರಲ್ಲ, ಏನೋ ಒಂದು ಇರುತ್ತೆ, ಸೊ ನಾವೇನು ಹೇಳ್ತೀವಿ, ಇಲ್ಲ
ಡಾಕ್ಟರ್ನೇ ತೋರಿಸು, ಕನ್ಸಲ್ಟ್ ಮಾಡು ಅಂತ ಹೇಳ್ತೀವಲ್ಲ, ನಾವು ಇನ್ನೊಂದು ಅದು ಸಜೆಸ್ಟಿಂಗ್. ಓಕೆ, ಸಜೆಷನ್. ಡೋಂಟ್ ವೆರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಅಂದರೆ ಚಿಂತಿಸಬೇಡಿ, ಎಲ್ಲವೂ ಸರಿಯಾಗತ್ತೆ. ಏನೋ ಒಂದು ಘಟನೆ ನಡೆದೋಗಿರುತ್ತೆ, ಅವಾಗ ಏನು ಹೇಳ್ತೀವಿ ನಾವು, ಡೋಂಟ್ ವರಿ, ಏನು ವರಿ ಮಾಡ್ಕೋಬೇಡಿ, ಎಲ್ಲ ಸರಿಯಾಗತ್ತೆ. ಸೊ ಆ ಥರ ಇಟ್ ಶೋಸ್ ಏನನ್ನ ತೋರಿಸುತ್ತೆ ಇದು, ಸಿಂಪಥೈಸಿಂಗ್ ಅಂದರೆ ಸಹಾನುಭೂತಿ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಶಟ್ ದ ಡೋರ್ನ ಮುಚ್ಚಿ ಅಥವಾ ಕ್ಲೋಸ್ ದ ಡೋರ್ ಅಂತ ಅಂದರೆ ಇಲ್ಲಿ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ನ ತೋರಿಸ್ತಾ ಇದೆ ಅಂದರೆ ಆರ್ಡರ್ ಮಾಡ್ತಾ ಇದೆ. ಶಟ್ ದ ಡೋರ್ನ ಕ್ಲೋಸ್ ಮಾಡಿ, ಡೋರ್ನ ಮುಚ್ಚಿ ಅನ್ನೋದು. ಓಕೆ, ಗೋ ಸ್ಟ್ರೈಟ್ ಆ್ಯಂಡ್ ಟರ್ನ್ ಲೆಫ್ಟ್, ಗೋ ಸ್ಟ್ರೈಟ್ ಆ್ಯಂಡ್ ಟರ್ನ್ ಲೆಫ್ಟ್, ಸ್ಟ್ರೈಟಾಗಿ ಹೋಗಿ ಲೆಫ್ಟ್ಗೆ ಹೋಗಿ ಅಂತ ಹೇಳೋದು ಏನನ್ನ ತೋರಿಸ್ತಿದೆ ಅಂದರೆ ಗಿವಿಂಗ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್, ರಸ್ತೆಯಲ್ಲಿ ಯಾರೋ ಒಬ್ಬರು ಸಿಗ್ತಾರೆ ನಮಗೆ, ಈ ಅಡ್ರೆಸ್ ಹೇಳಿ ಅಂತಾರೆ, ಆವಾಗ ನಾವು ಏನು ಹೇಳ್ತೀವಿ, ಸ್ಟ್ರೈಟ್ ಹೋಗಿ, ಟರ್ನ್ ಲೆಫ್ಟ್, ಟರ್ನ್ ರೈಟ್, ಈ ಥರ ಹೇಳ್ತೀವಲ್ಲ. ಸೊ ಇದನ್ನ ಗಿವಿಂಗ್ ಡೈರೆಕ್ಷನ್ನ ಕೊಡೋದು. ಓಕೆ, ನೆಕ್ಸ್ಟ್ ಕ್ಯಾನ್ ಐ ಹೆಲ್ಪ್ ಯು, ನಾನು ನಿಮಗೆ ಸಹಾಯ ಮಾಡ್ಬೋದಾ, ನಾನು ಹೆಲ್ಪ್ ಮಾಡ್ತೀನಿ ಅನ್ನೋದೇನೋ ಅದು ಆಫರಿಂಗ್ ಹೆಲ್ಪ್, ಅವರು ಹೆಲ್ಪ್ನ ನೀಡ್ತಾ ಇರೋದು, ಸಹಾಯನ ನೀಡೋದು, ನಿಮಗೆ ಮಾಡ್ಬೋದಾ ಅಂತ. ಓಕೆ, ರೀಡ್ ದ ಇನ್ಸ್ಟ್ರಕ್ಷನ್ ಕೇರ್ಫುಲಿ, ಸೂಚನೆಗಳನ್ನು ಸರಿಯಾಗಿ ಓದಿ ಅಂತ. ಫಾರ್ ಎಕ್ಸಾಂಪಲ್, ಎಕ್ಸಾಮಲ್ಲಿ ಕ್ವಶನ್ ಬುಕ್ಲೆಟ್ನ ಕೊಟ್ಟಾಗ ನಮ್ಗೆ ಅಲ್ಲಿ ಕೊಟ್ಟಿರ್ತಾರೆ ರೀಡ್ ದ ಇನ್ಸ್ಟ್ರಕ್ಷನ್ ಕೇರ್ಫುಲಿ. ಆ್ಯಂಡ್ OMR ಶೀಟಲ್ಲೂ ಅಷ್ಟೇ, ಎಲ್ಲೂ ಕೂಡ ಮಾರ್ಕ್ ಮಾಡೋಂಗಿಲ್ಲ, ಸರಿಯಾಗಿ ಮಾರ್ಕ್ ಮಾಡಿ, ಸರಿಯಾಗಿ ಶೇಡ್ ಮಾಡಿ ಅಂತ ಕೊಟ್ಟಿರುತ್ತೆ. ಸೊ ಇದನ್ನು ಏನಂತೀವಿ, ಇನ್ಸ್ಟ್ರಕ್ಷನ್, ಸೂಚನೆ. ಓಕೆ, ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಎಕ್ಸಾಮ್ ಇದೆ, ಆವಾಗ ನಮ್ಮ ಫ್ರೆಂಡ್ಸ್ ವಿಶ್ ಮಾಡ್ತಾರೆ, ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್, ಇವತ್ತಿನ ಎಕ್ಸಾಮ್ ನಿಮಗೆ ತುಂಬ ಚೆನ್ನಾಗಿ ಆಗಲಿ, ಒಳ್ಳೆಯದಾಗಲಿ. ಸೊ ವಿಶ್ ಅಂದರೆ ಶುಭಾಶಯಗಳನ್ನ ತಿಳಿಸೋದು, ಒಳ್ಳೆಯದಾಗಲಿ ಅಂತ ಹಾರೈಸೋದು. ಓಕೆ, ನೆಕ್ಸ್ಟ್ ಬಾಟಮ್ ಆಫ್ ಮೈ ಹಾರ್ಟ್ ವಿ ಕ್ಯಾನ್ ಸೇ ಥ್ಯಾಂಕ್ಸ್. ಅಂದರೆ ನನ್ನ ಹೃದಯದ ಅಂತರಾಳದಿಂದ ಅಥವಾ ನನ್ನ ಹೃದಯದಿಂದ ನಿಮಗೆ ಹೃತ್ಪೂರ್ವಕವಾಗಿ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ, ಧನ್ಯವಾದನ ಹೇಳ್ತಾ ಇದ್ದೀನಿ. ಅಂದರೆ ನಮಗೆ ಏನಾದರೂ ಖುಷಿ ಆದಾಗ ಬೇರೆಯವ್ರು ನಮಗೆ ಹೆಲ್ಪ್ ಮಾಡಿದ್ರೆ, ಸೊ ಅದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಐ ಆಮ್ ಗೋಯಿಂಗ್ ದಟ್ ವೇ, ವಿಲ್ ಯು ಕಮ್ ವಿತ್ ಮೀ, ನಾನು ಅದೇ ದಾರಿಲಿ ಹೋಗ್ತಾ ಇದ್ದೀನಿ, ನೀವು ನನ್ನ ಜೊತೆ ಬರ್ತೀರಾ. ಆಫರಿಂಗ್ ಹೆಲ್ಪ್, ಬೇರೆ ಆಫರ್ ಮಾಡೋದು, ಸಹಾಯವನ್ನು ನೀಡೋದು, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಾವು ಎಕ್ಸಾಮ್ನ ಬರೆಯೋಕ್ಕೆ ಹೋಗಬೇಕಾದ್ರೆ ಎಕ್ಸಾಮ್ ಸೆಂಟರ್ ಹತ್ರ ಹೋಗ್ತೀವಿ, ಅಲ್ಲಿ ಯಾರೋ ಸೇಮ್ ಸೆಂಟರ್ ಇರೋ ಸಿಗ್ತಾರೆ, ಆವಾಗ ನೀವು ನನ್ನ ಜೊತೆ ಬರ್ತೀರಾ, ಹೆಂಗೂ ಶೇರ್ ಮಾಡ್ಬೋದು ಅಂತ ಅಂತೀವಲ್ಲ. ಸೊ ಆ ಥರ ಆಫರಿಂಗ್ ಹೆಲ್ಪ್. ಓಕೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಡೈಡ್, ಚೀಫ್ ಮಿನಿಸ್ಟರ್ಗೆ ಕಂಡೋಲೆನ್ಸ್ ಮೆಸೇಜ್, ವಿ ಹ್ಯಾವ್ ಲಾಸ್ಟ್ ಹಿಮ್. ಅಂದರೆ ನಮ್ಮ ನೆಚ್ಚಿನ ನಟ ಯಾರು, ಅಪ್ಪು ಅವರು ಎಕ್ಸ್ಪೈರ್ ಆದಾಗ ಇಡೀ ಒಂದು ಪ್ರಪಂಚಕ್ಕೆ ಅಥವಾ ಇಡೀ ಒಂದು ವರ್ಡ್ಗೆ ಅದು ಒಂಥರ ಬೇಸರದ ಸಂಗತಿ, ಇನ್ನೂ ಕೂಡ ಮರೆಯೋಕ್ಕಾಗಿಲ್ಲ. ಆ್ಯಂಡ್ ಅವಾಗ ಚೀಫ್ ಮಿನಿಸ್ಟರು ಸಂತಾಪವನ್ನು ಸೂಚಿಸ್ತಾರೆ, ವಿ ಹ್ಯಾವ್ ಲಾಸ್ಟ್ ಹಿಮ್, ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ. ಸೊ ಇದು ಇನ್ನು ತೋರಿಸೋದು ಅಂದರೆ ಎಕ್ಸ್ಪ್ರೆಸ್ಸಿಂಗ್ ಕಂಡೋಲೆನ್ಸ್, ಸಂತಾಪವನ್ನು ವ್ಯಕ್ತಪಡಿಸೋದು. ಓಕೆ, ಐ ಆಮ್ ಸೋ ಸಾರಿ ಫಾರ್ ಯುವರ್ ಲಾಸ್, ದಯವಿಟ್ಟು ಕ್ಷಮಿಸಿ, ಸಾರಿ ಫಾರ್, ನಿಮ್ಮ ನಷ್ಟಕ್ಕೆ ಸಾರಿ ಅಂತ ಕೇಳ್ತೀವಲ್ಲ. ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿನ ತೋರಿಸೋದು ಅಂದರೆ ಸಹಾನುಭೂತಿಯನ್ನು ವ್ಯಕ್ತಪಡಿಸೋದು. ಓಕೆ, ದಿಸ್ ಇಸ್ ಎ ಪ್ಯೂರ್ಲಿ ಪರ್ಸನಲ್ ಎಂಕ್ವೈರಿ, ಅಂದರೆ ಪರ್ಸ್ನಲ್ ಆಗಿ ಎಂಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನಂತಾರೆ ಎಂಕ್ವೈರಿ, ಅಥವಾ ಏನಾದರೂ ಒಂದು ಪೊಲೀಸ್ನವರು ಎಂಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ಏನಾದರೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಎಂಕ್ವೈರಿ ಮಾಡ್ತಾ ಇದ್ದಾರೆ, ಇಟ್ಸ್ ಕಮ್ ಅಂಡರ್ ಲ್ಯಾಂಗ್ವೇಜ್ ಫಂಕ್ಷನ್. ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಬರುತ್ತೆ, ಎಂಕ್ವೈರಿ. ಐ ಆಮ್ ಪ್ಲಾನಿಂಗ್ ಟು ಇನ್ವೈಟ್ ದೆಮ್ ಫಾರ್ ದ ವೀಕೆಂಡ್, ನಾನು ನಿಮ್ಮನ್ನು ವೀಕೆಂಡ್ಗೆ ಇನ್ವೈಟ್ ಮಾಡಬೇಕು ಅಂತ, ಆಹ್ವಾನಿಸಬೇಕು ಅಂತ ಪ್ಲಾನಿಂಗ್ ಮಾಡಿದ್ದೆ, ಯೋಚನೆ ಹಾಕ್ಕೊಂಡಿದ್ದೆ ಅಂತ ಹೇಳಿದಾಗ ಇಲ್ಲೇನಾಗುತ್ತೆ, ಇನ್ವಿಟೇಷನ್, ಆಹ್ವಾನಿಸು. ಕ್ಯಾನ್ ಐ ಆರ್ ಮೇ ಐ ಯೂಸ್ ಯುವರ್ ಟೆಲಿಫೋನ್, ನಾನು ನಿಮ್ಮ ಫೋನ್ನ ಯೂಸ್ ಮಾಡ್ಬೋದಾ, ಆಸ್ಕಿಂಗ್ ಪರ್ಮಿಷನ್. ಓಕೆ, ಥ್ಯಾಂಕ್ ಯು ಆಲ್.